ಮಮ್ಮಿ? ನಾವು ರಾಜರಾಜೇಶ್ವರಿ ನಗರ ದೇವಸ್ಥಾನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಂ, ಹಾಯ್ ಮಾಡೋದಿಲ್ಲ, ಲೈಕ್ ಇಸ್ಕೊಡ್ತೀವಿ. ಇವಾಗ ನಮ್ಮ ಹೊಸ ಕ್ಯಾಂಡಿಡೇಟ್ ಲೇಖನ ಅವರೇ ಇವರು. ನಮ್ಮ ಅಜ್ಜಿ, ನಮ್ಮ ತಂಪ ಅವರು, ಇವರು ನಮ್ಮಮ್ಮ ಅವರು. ನಮ್ಮಮ್ಮ ಅವರು ಅಜ್ಜಿ ನೋಡ್ತಾ ಇತ್ತು. ಇವಳು ನನ್ನ ತಂಗಿ ಲೇಖನ ಅಲ್ವಾ? ಇವನು ನನ್ನ ತಮ್ಮ ಗುಂಡ. ನಿನ್ನ ಹೆಸರು ಗುಂಡನಾ? ಸೆಕೆಂಡ್ ಸ್ಟೇಜ್ ಕಡೆಯಿಂದ ಹೋಗ್ತಾ ಇದೆ. ಫುಲ್ ಜಾಮ್. ಹಾಯ್ ಮಾಡಬೇಕು ನಮ್ಮ ಚಾನೆಲ್ಗೆ. ಹಾಯ್. ಇವನು ಯಾರು ಗೊತ್ತಾ? ಯಾರು ನೀನು? ಬಾಯ್ ಅಲ್ಲ, ನನ್ನ ತಮ್ಮ. ಇಲ್ಲಿ ನನ್ನ ತಂಗಿ. ಹಾಯ್. ಸೊ ನಾವಿವಾಗ ಎಲ್ಲಿದ್ದೇವೆ ಗೊತ್ತಾ? ಟೆಂಪಲ್ಲು ಬ್ಯಾಗಲ್ ರಶ್ ಅವರೇ ಜನ. ಏನು ಮಂಜುಳವ್ರೆ ಬಂದ್ಬಿಟ್ಟಿದ್ದೀರಾ ಈ ಕಡೆ? ಇದೆ ಸುಮ್ಮನೆ ಸರ್ಪ್ರೈಸ್ ಕೊಟ್ಟಿದ್ದೀರಾ. ಸರ್ಪ್ರೈಸು ಹೆಂಗಿದೆ? ನಾನು ಬರೋದ್ರದ್ದು ಎಷ್ಟು ಜನ ಕರ್ಕೊಬಂದಿದೆ ನೋಡ್ದ? ನಾವು ರಕ್ತ ಸಪ್ತಮಿಗೆ ಸರ್ಪ್ರೈಸ್. ಇನ್ನೂ ಒಂದು ಸರ್ಪ್ರೈಸ್ ಇದೆ. ಅದು ನಿಮಗೆಲ್ಲ ಸರ್ಪ್ರೈಸ್ ಇನ್ನೂ ಗೊತ್ತಿಲ್ಲ, ಆದರೆ ನನಗೆ ಸರ್ಪ್ರೈಸ್. ಅದು ಯಾವುದು? ಇನ್ನೊಂದು ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ. ಹೌದಾ? ಓಕೆ. ಇಲ್ಲಿ ನಾನು ಇದೇ ಫಸ್ಟ್ ಟೈಮ್ ಎಷ್ಟು ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಹೋಗ್ಬೇಕು. ಅದಕ್ಕೆ ಇದನ್ನು ಸಕ್ಸಸ್ ಈ ಪ್ಲ್ಯಾನ್ ನೋಡಿ. ಇವಾಗ ರಾಜರಾಜೇಶ್ವರಿ ನಗರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟು ರಶ್ ಇದೆ ಅಂದರೆ ನಾವು 4 o'clock ನಮ್ಮ ಮಮ್ಮಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಲ್ವಾ ಮಮ್ಮಿ? ಸೆಕೆಂಡ್ ಟೈಮ್. ಇವಳು ತಳ್ತಳ್ಳ ನಮ್ಮ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಅಲ್ಲೇ ನಿಂತಿದ್ರು, ಏನೇ ಮಾಡ್ತಿದ್ರು, ಕತೆ ಮಾತಾಡೋದು ಮಾತ್ರ ನಿಲ್ತಾರೆ. ಗೊತ್ತಾಯ್ತಾ? ಟೆಂಪಲ್ನ ಫುಲ್ಲು ರೀಪೇಂಟಿಂಗ್ ಮಾಡ್ತಾ ಇದ್ದಾರೆ. ಏನು ತೋರಿಸ್ಬೇಕು? ಅದ್ರ ಮೇಲೆ ತಗೊಂಡೋಗಂಗಿಲ್ಲ ಮೊಬೈಲು. ಸಾಕಾ ಸಿಮ್ ಎದ್ರಕ್ ಮೇಲೆ ತಗೊಂಡೋಗ್ಬಾರ್ದು. ಅಜ್ಜಿ ನೋಡಲ್ಲಿ ಬರ್ದಿದ್ದಾರೆ ಏನಂತ ಬರ್ದವ್ರೆ? ಮೊಬೈಲ್ ತಗೊಂಡೋಗಂಗಿಲ್ಲ ಹಂಗಂತಾನೆ ಬರ್ದವ್ರ ಅಲ್ಲಿ? ಬೋರ್ಡ್ ಹಾಕೋರು ನೋಡು. ಪ್ಲೀಸ್ ಫಾಲೋ ದಟ್. ಜುಟ್ಟು ನೋಡಿ, ಪರ್ಪಲ್ ಕಲರ್ ಕ್ಲಿಪ್ಪು ಎಲ್ಲ ಹಾಕಿದ್ದೀನಿ. ನಾನೇ ಅಲ್ವಾ ಬಾಚಿದು? ಯಾರಮ್ಮ ಬಾಚಿದು? ಐಶು ಅಕ್ಕ. ಹೋಗ್ತಾ ಇದ್ದೀವಿ ನಾವು. ನಾವೆಲ್ಲ ಆಲ್ರೆಡಿ ದರ್ಶನ ಮುಗಿಸ್ಕೊ ಬಂದು ಇನ್ನು ನಮ್ಮ ಮಮ್ಮಿದಿದ್ದು ಬಂದಿಲ್ಲ. ಸೊ ನೆಕ್ಸ್ಟ್ ಮಮ್ಮಿಯಲ್ಲಿ ಸೊ ಫುಲ್ ಟೆಂಪಲ್ಲು ಎಷ್ಟು ಸಕಾರ ಐತೆ ಅಂದರೆ ನಾವು ಟೆಂಪಲ್ ನೋಡಿ ಏಂತಕ್ಕಿಷ್ಟು ಹೂವು ಅಂತ ಕೇಳಿದ್ರೆ ಪ್ರವೀಣ್ ಬ್ಯಾಗಲ್ಲೆಲ್ಲ ಒಂದು ಇಕ್ಕಂತೆ. ಪ್ರವೀಣ್ ಬ್ಯಾಗಲ್ಲಿ, ಜಾಮಿಟ್ರಿ ಬಾಕ್ಸಲ್ಲಿ, ಬುಕ್ಕಲ್ಲಿ ಎಲ್ಲ ಇರ್ತಾರೆ. ಇದನ್ನ ಇಂಡಿಯನ್ ಮಾಮ್ಸ್ ಅಂತಾರೆ. ಇವ್ರನ್ನೆಲ್ಲ ಇಂಡಿಯನ್ ಮಾಮ್ಸ್ ಅಂತಾರೆ. ದೇವ್ರ ಹೂವನ್ನ ಬ್ಯಾಗಲ್ಲಿ ಯಾಕೆ ಜೋಬಲ್ಲೆಲ್ಲ ಇಟ್ಬಿಡ್ರಿ. ನಿನಗೆ ಕಣೋ ಟೆಂಪಲ್ ಸೂಪರ್ ಆಗಿತ್ತಾ? ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮುಲ್ಗೂರ್ ದೇವಸ್ಥಾನ ಘಾಟಿ ಸುಬ್ರಹ್ಮಣ್ಯ ಅಲ್ವಾ? ಸುಬ್ರಹ್ಮಣ್ಯ ಅಂತ. ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗೆ ಹೋಗೋಣ ನಾವು. ಆ ಇನ್ನೊಂದು ಟೆಂಪಲ್ ಇಲ್ಲಿಗೆ ಕರೆಕ್ಟಾಗಿ ರಾಜರಾಜೇಶ್ವರಿ ಟೆಂಪಲಿಂದ ಓಲ್ ಓವರ್ ರ್ಯಾಪಿಡೋ ಬುಕ್ ಮಾಡಿದ್ರೆ 75 rupees. ಹಾಯ್. ಪ್ರವೀಣ್ ಆಯ್ಕೊಂಡೆ ಅಲ್ಲ ಇನ್ನೊಂದು ಆಟೋದಲ್ಲಿ ಅವ್ರು ಹೋಗ್ತಾರೆ ಆ್ಯಂಡ್ ಈ ಆಟೋದಲ್ಲಿ ನಾವು ಹೋಗ್ತಾ ಇದ್ದೀವಿ.
ನೋಡಿ ಇವಾಗ ನೀವೇ ಆಶ್ಚರ್ಯ ಪಡ್ತೀರ. ಬಾರಜಿ. ಇವ್ರ ಹತ್ರ ಅಲ್ಲ, ನಾನು ಏನೇನು ಮಾಡಬೇಕು ಅಂತ ಇವರೇ ಹೇಳ್ತಾರೆ. ಓಕೆನಾ? ಏನು ಹೇಳು, ಎಕ್ಸ್ಪ್ಲೇನ್ ಮಾಡು. ಗೋಪುರ ಅಲ್ಲಿ ಗಣೇಶ ಇತ್ತು. ಹಾಂ, ಮೆಟ್ಲು ಹತ್ಕೊಂಡೆ ಬನ್ನಿ. ಇದ್ರೊಳಗಡೆ ಓಕೆ ಮಕ್ಕಳು ಅಡ್ಡನೆ ಬರ್ತಾರ. ಮುಂಜಾಂಟಿ ಎಂತ ಕೈ ತಟ್ಟಿ ಅದು ದರ್ಶನ ಮೂರ್ತಿ ಸೈಲೆಂಟ್ ಆಗಿರ್ತಾರೆ. ನಾವ್ ಹಿಂಗೆ ಎದ್ದೊಳಿಸಿ ಕೈ ತಟ್ಟಿ ಪೂಜೆ ಮಾಡ್ಬೇಕಾ? ಇದೇ ಟೈಮ್ಗೆ ಏನೈತೆ, ಫುಲ್ಲು ಮಳೆ ಬರ್ತಾ ಇದೆ. ಅದೇ ಕ್ಯಾಮ್ರಾದಲ್ಲಿ ತೋರ್ಸಕ್ಕಾಗ್ತದೆ. ಆ್ಯಂಡ್ ಇಲ್ಲ, ವಿತ್ ಸಿಮೆಂಟಲ್ಲಿ ಮಾಡಿರೋದು. ಅಂದರೆ ದಿಸ್ ಇಸ್ ನಾಟ್ ಹುಡ್ ಆರ್ ಇದು, ಸಿಮೆಂಟಲ್ಲಿ ಇದೇ ಥರ ಕ್ರಿಯೇಟ್ ಮಾಡಿರೋದು. ಸೆಟ್ಟಿಂಗ್ ಥರ ಮಾಡಿದ್ದಾರೆ, ಆದರೆ ಸಿಮೆಂಟ್. ಆ್ಯಂಡ್ ನೋಡಿ, ನಾನು ಒಂದು ಶಿವಂದು ತ್ರಿಶೂಲ ತೋರಿಸ್ತೀವಿ. ಓಕೆ, ತ್ರಿಶೂಲ, ಡಮರುಗ. ನಾವು ಬಂದಿರೋ ಎಕ್ಸಾಕ್ಟ್ ಈ ಪ್ಲೇಸ್ಗೆ. ಸೊ ಇದು ಆಫ್ ಮಾಡೋಣ ಲೈಟಾ. ಲೇಕು ನಿಂತ್ಕೊಳ್ಳೆ. ನಮ್ಮ ಲೇಖನ ಗುಡುಗುಡು ಅಂತಲ್ಲ, ಒಲಿಂಪಿಕಲ್ಲಿ ಹೋದಂಗೆ ಹೋಗ್ತಾಳೆ. ತ್ರಿಶೂಲ ಮೇಲೆ ಶಿವ ಇದ್ದಾರೆ. ಹಾಂ, ಸೊ ಮಳೆನೂ ಬರ್ತೈತೆ. ಇಲ್ಲಿ ಕಾಣಿಸ್ತೈತೆ ನಿಮಗೆ, ಮಳೆನೂ ಬರ್ತೈತೆ. ಎಷ್ಟು ದಿನದಿಂದ ದೇವಸ್ಥಾನಕ್ಕೆ, ಒಂದು ತಿಂಗಳಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನಾದರೂ ಅಡಚಣೆ ಆಗ್ತಾನೆ ಇತ್ತು. ಓಕೆ, ನಮ್ಮ ಆಂಟಿ ಕನ್ನಡದಲ್ಲಿ ಸ್ವಲ್ಪ ತಮಿಳ್ ಬರುತ್ತೆ, ಬಿಕಾಸ್ ಅವರು ತೊಂದರೆ ಆಗ್ತಾನೆ ಇತ್ತು. ಒಂದು ತಿಂಗಳಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಅದಕ್ಕೆ ಇವಾಗ ಸುಬ್ರಹ್ಮಣ್ಯ, ನೀನು ವೆಯ್ಟ್ ಮಾಡು, ನೀನು ಬೇಜಾರು ಮಾಡ್ಕೊಳ್ಬೇಡ. ನಾನು ವೆಯ್ಟ್ ಮಾಡಿದ ತಕ್ಕಂಗೆ ನನಗೆ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈ ಪ್ಲ್ಯಾನ್ ಗಾಡ್. ಥ್ಯಾಂಕ್ ಗಾಡ್. ಓಕೆನಾ? ಅಂದರೆ ಈ ಪ್ಲ್ಯಾನ್ ಆರ್ಗನೈಸ್ ಮಾಡಿದ್ದು ನಾನು, ಫೈನಾನ್ಷಿಯಲ್ ಸ್ಪಾನ್ಸರರ್ ನಮ್ಮ ಆಂಟಿನೂ ಮತ್ತು ನಮ್ಮಮ್ಮ, ಇನ್ನು ಮಿಕ್ಕಿದವರೆಲ್ಲ ಗೆಸ್ಟು. ಸೊ ಇಲ್ಲ, ಮಿನಿಮಮ್ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಇದೆ, ಜಾಸ್ತಿ ಸ್ಟೆಪ್ಸ್ ಎಲ್ಲ ಹತ್ತಿ ಹೋಗಬೇಕು. ಸುಬ್ರಹ್ಮಣ್ಯಗೆ ಯಾವಾಗಲೂ ಸ್ಟೆಪ್ ಹತ್ತಿ ಹೋದ್ರೇ ಒಳ್ಳೆಯದು. ಹೌದಾ? ಓಕೆ, ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಈ ಥರ ಸ್ಟೆಪ್ಸ್ ಇರುತ್ತಂತೆ. ಅವ್ರಿಗೆ ಸ್ಟೆಪ್ಸ್ ಹತ್ತೇ ಹೋಗಿ ಅವ್ರನ್ನ ದರ್ಶನ ಮಾಡಬೇಕಂತೆ ನಾವು. ಸೊ ಫೈನಲ್ ಟೆಂಪಲ್ ಬಂದು ಒಳಗಡೆ ಕ್ಯಾಮ್ರಾಸ್ ಆರ್ ನಾಟ್ ಅಲೌಡ್ ಅನಿಸುತ್ತೆ, ಬಟ್ ಸ್ಟಿಲ್ ಇದ್ದರೂ ಒಂದು ಕ್ಲಿಪ್ ಇರಲಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶ ಎಲ್ಲ ಇಕ್ಕಿದ್ದಾರೆ. ಏನಕ್ಕೆ, ವಾಟ್ ಈಸ್ ಅ ಕಲ್ಚರ್ ಅಂತೆಲ್ಲ ಗೊತ್ತಿಲ್ಲ, ಬಟ್ ಡಿಫ್ರೆಂಟ್ ಎಲ್ಲ ಗಣೇಶ ಸ್ಟ್ಯಾಚ್ಯೂ ಯಾಕೆ ಇಟ್ಟವ್ರೆ ಅಂತ ನಮಗೆ ಗೊತ್ತಿಲ್ಲಪ್ಪ. ಹಿಂದ್ಗಡೆಯಿಂದನೂ ಒಂದು ದರ್ಶನ ದೇವ್ರದ್ದಾಗುತ್ತೆ, ಮುಂದ್ಗಡೆಯಿಂದನೂ ಆಗುತ್ತೆ ಮತ್ತು ಹಿಂದ್ಗಡೆಯಿಂದನೂ ಆಗುತ್ತೆ. ಇಲ್ಲಿ ಬ್ಯಾಕ್ ಸೈಡ್ ಸ್ಪೇಸ್ ಐತೆ, ಅಲ್ಲಿಂದ ಹಿಡಿದೆ. ಈ ಥರ ಬರೀ ಎಲ್ಲ ಪುಟಾಣಿ ಕ್ಯೂಟಾಗಿರೋ ಗಣೇಶ ಇದೆಲ್ಲ ಇಟ್ಟಿದ್ದಾರೆ. ಸೊ ಟೆಂಪಲ್ ಸುತ್ತಲೂ ಈ ಥರ ಗಣೇಶ ಇದೆ. ನಮ್ಮ ಮಮ್ಮಿಗೆ 2 ಕಿಡ್ಸ್ ಕೈಯಲ್ಲಿ ಕೊಟ್ಬಿಟ್ಟಿದ್ದೀವಿ. ಫುಲ್ಲು ಆರ್ಟ್ಸ್ ಎಲ್ಲ ಇದೆ. ಆ್ಯಂಡ್ ಆಮೇಲೆ ಬರೀ ಗಣೇಶನೇ ಇರೋದು. ಅದಾದಮೇಲೆ ಇಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ. ಝೂಮ್ ಮಾಡಿ ನೋಡೋಣ. ನೋಡಿ, ಈ ಥರ ಒಂದು ಸ್ಟ್ಯಾಚ್ಯೂ. ಸೊ ಇಲ್ಲಿ ಡ್ರಾಯಿಂಗ್ ಮಾಡಿರೋ ಆರ್ಟೆಲ್ಲ ಏನು? ಇಲ್ಲಿ ಡ್ರಾಯಿಂಗ್ ಎಲ್ಲ ಮಾಡಿದಾರಲ್ಲ, ಅದು ಸುಬ್ರಹ್ಮಣ್ಯದು 6 ಬೆಟ್ಟ ಐತೆ. 6 ಬೆಟ್ಟದ್ದು ನಾವು ಅಷ್ಟು ದೂರ ಎಲ್ಲ ಹೋಗಿ ನೋಡೋಕ್ಕಾಗಲ್ಲ ಅಂತ ಇಲ್ಲೇ ಅದೆಲ್ಲ ಡ್ರಾಯಿಂಗ್ ಮಾಡಿದ್ದಾರೆ. ಓಕೆ, ನೈಸ್. ಏನು ಗಣೇಶ ಇಟ್ಟರು ಪೂರ್ತಿ? ಬರೀ ಗಣೇಶನೇ ಇರೋದು, ಗೊತ್ತಿಲ್ಲ. ಗಣೇಶನೇ ಇಟ್ಟಿದ್ದಾರೆ. ಅದು ಏನಾದರೂ ಒಂದು ವಿಶೇಷ ಇರುತ್ತೆ, ಏನು ಗೊತ್ತಿಲ್ಲ. ಆದರೆ ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ. ಫುಲ್ ಎಲ್ಲದರಲ್ಲೂ ಗಣೇಶ, ಡಿಫ್ರೆಂಟ್ ಗಣೇಶ. ಎಲ್ಲನೂ ಎಷ್ಟು ಡಿಫ್ರೆಂಟ್ ಗಣೇಶ ಇದೆ ಅಂದರೆ ಎಲ್ಲ ನೈಟ್ ವ್ಯೂ ಇಲ್ಲಿಂದ ಹೀಗೆ ಇರುತ್ತೆ. ಐ ಥಿಂಕ್ ನಾಟ್ ಓವರ್ ಫುಲ್ ಬ್ಯಾಂಗ್ಳೂರ್ ಕವರ್ ಮಾಡ್ತದೋ ಇಲ್ವೋ, ಬಟ್
ನೈಟ್ ಫುಲ್ ಸಿಟೀಸ್ ಲೈಟ್ ಎಲ್ಲ ಇಲ್ಲಿಂದ ಕಾಣಿಸುತ್ತೆ. ಇಲ್ಲಿಂದನೂ ಅಷ್ಟೇ ಫುಲ್ ಝೂಮ್ ಮಾಡೋಕ್ಕಾಗಲ್ಲ. ಅಲ್ಲೊಂದು ಟೆಕ್ಚರ್ ಅಲ್ಲೇನೋ ಕಾಣಿಸ್ತೈತಲ್ಲ ಬೇಕೆ. ಸೊ ಇಲ್ಲಿಂದ ಇದು ಯಾವುದೋ ಬಿಲ್ಡಿಂಗ್ಸ್ ಆ್ಯಂಡ್ ಎಲ್ಲ ಹೀಗೆ ಕಾಣಿಸೋದು. ನೈಟ್ ವ್ಯೂ ಹೀಗೆ ಇರುತ್ತೆ. ಸಮ್ಟೈಮ್ಸ್ ಮಾರ್ನಿಂಗಲ್ಲಿ ಬನ್ನಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ಕೋತೀನಿ. ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ಈ ಥರ ಒಂದು ಸ್ಪೇಸ್ ಇರುತ್ತೆ. ಈ ಲೈಟ್ ಎಲ್ಲ ಇಲ್ಲೊಂದು ಗಣೇಶ ಐತೆ ನೋಡಿ, ನಮ್ಮ ಲೇಕು ಮುಕ್ಕೋತಾಳೆ, ಅವ್ಳ ಭಕ್ತಿ ಜಾಸ್ತಿ. ಆ್ಯಂಡ್ ಫೈನಲ್ಲಿ ಇದೆ, ಇದಕ್ಕೋಸ್ಕರನೇ ನಮ್ಮ ಆಂಟಿ ಇಷ್ಟು ದೂರ ಕರ್ಕೊಂಡು ಬಂದಿದ್ದು ನಮ್ಮನ್ನ. ಈ ಟ್ರಿಪ್ ಆರ್ಗನೈಸ್ ಮಾಡಿದ್ದೆ ಈ ಒಂದು ವ್ಯೂನ ನೋಡೋಕ್ಕೋಸ್ಕರ. ಸೊ ಇವನ ಒಂದು ಆದರೆ ಒಳಗಡೆ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯದ 6 ಮುಖ, ಮುಂದೆ 3 ಮುಖ ಕಾಣಿಸುತ್ತೆ, ಅದು ಕನ್ನಡಿಯಿಂದ 3 ಮುಖ ಕಾಣಿಸುತ್ತೆ. ಸೊ 6 ಮುಖ ಇರೋ ಸುಬ್ರಹ್ಮಣ್ಯನ ದೇವಸ್ಥಾನ ಇದು. ಕಿರೀಟ ತರ ಕಾಣಿಸ್ತೈತಲ್ಲ, ಅದೆಲ್ಲ ಫುಲ್ ಸ್ಪೆಟಿಕ್. ಅದು ಇವಾಗ ಕತ್ಲೆ ಇದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಫುಲ್ ಒಂದೊಂದು ಕಲ್ಲು ಅದು ಸ್ಪೆಟಿಕ್ ಕಲ್ಲು. ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಫೋಟೋಸ್ ಅಂತೆ. ನಮ್ಮ ಮಮ್ಮಿ ಹಿಡ್ಕೊಂಡು, ನಮ್ಮ ಮಮ್ಮಿ ಅಲ್ಲೇ ಲೈನ್ ಫೀಸ್ ಅವ್ರು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟು ಅವ್ರ ಸ್ಪೇಸಲ್ಲಿ. ಸೊ ಓಕೆ, ಇಲ್ಲಿಂದ ಅಲ್ಲಿ ಒಂದು ಈ ಥರ ಫುಲ್ಲು. ಮಮ್ಮಿ ಹೆಂಗಿತ್ತು ಟೆಂಪಲ್? ಚೆನ್ನಾಗಿತ್ತು. ಎಲ್ಲಿ ನಿಂತ್ಕೋ ಒಂದು ನಿಮಿಷ. ಹೇಳು, ಇಲ್ಲಿಂದ ಕಾಣಿಸುತ್ತೆ ಬೇರೆ. ಹೇಳು ಟೆಂಪಲ್ ಹೆಂಗಿತ್ತು? ಸೂಪರಾಗಿ ಚೆನ್ನಾಗಿತ್ತು. ಓಕೆ ಹೇಳು. ನಾನು ತುಂಬ ದಿನದ ಕನಸು ಇವಾಗ ನೆನಸಾಗಿದೆ. ಓ ವಾವ್, ಇದೇ ಖುಷಿಗೆ ಪಾರ್ಟಿ ಗಿಟ್ಟಿ ಇಲ್ವಾ? ನೋಡಿ ಹಿಂಗಿದೆ ಕಾಣಿಸುತ್ತೆ. ಇಳಿಬೇಕಾದ್ರೂ ಕಾಣಿಸುತ್ತೆ, ಅಲ್ಲಿ ಕ್ಲೋಸಪ್ಪಲ್ಲಿ ಹೋದಾಗಲೂ ಕಾಣಿಸುತ್ತೆ. ತುಂಬ ನಂಗೆ ತುಂಬ ಹ್ಯಾಪಿ ಆಗಿದೆ ಇವತ್ತು. ಇದೇ ಹ್ಯಾಪಿಗೆ ಆಂಟಿ ಫುಲ್ ಪಾರ್ಟಿ ಕೊಡ್ತೀರಾ ಅಲ್ವಾ? ಎಲ್ಲಿ ಪಾರ್ಟಿ? ಟೈಮ್ ಆಯಿತು, 8 o'clock ಆಗ್ತಾ ಇದೆ. ಇನ್ನು ಮನೆಗೆ ಹೋಗಿ ನಾವು ಎಲ್ಲಿಂದ ಬಂದಿದ್ದೀವಿ? ಹೊಸಕೋಟೆಯಿಂದ ಬಂದಿದ್ದೀವಿ. ಹೊಸಕೋಟೆಯಿಂದ ರಾಜರಾಜೇಶ್ವರ ನಗರಕ್ಕೆ ಬಂದಿದ್ದೀವಿ. ವಿ ಆರ್ ಜಸ್ಟ್ ಫ್ರಮ್ ಪೀಣ್ಯ. ಇವರು ಪೀಣ್ಯ, ನಾವು ಹೊಸಕೋಟೆ. ಓಕೆ, ಈ ಲೈಟಲ್ಲಿ ಪ್ರವೀಣ್ ಅಲ್ಲೇ ನಿಂತ್ಕೋ, ಬರ್ತೀನಿ. ಅಲ್ಲೇ ನಿಂತ್ಕೋ. ಎಲ್ಲ ಒಲಿಂಪಿಕಲ್ಲಿ ಓಡೋರ್ ಥರ ಡಬಡಿ ಬಿ ಅಂತ ಓಡೋಗ್ತಾರೆ. ಅಲ್ಲೇ ನಿಂತ್ಕೋ, ಬರ್ತೀನಿ. ಹಂಗೆ ನಿಲ್ಲು, ನಾವರೆ ನೆಕ್ಸ್ಟ್ ಟೈಮ್ ನಾನು ನಮ್ಮ ಐಶ್ವರ್ಯ ಇಬ್ಬರೇ ಬರ್ತೀವಿ. ಯಾಕಂದರೆ ಯಾರನ್ನ ಕರ್ಕೊಂಬರಲ್ಲ, ಎಲ್ಲರೂ ಅರ್ಜೆಂಟ್ ಹೋಗ್ಬೇಕು. ನಮ್ಗಂತೂ ದೇವಸ್ಥಾನ ಬಿಟ್ಟು ನನಗೆ ಆಂಟಿಗೆ ಪೇಷನ್ಸ್ ಜಾಸ್ತಿ ಇದೆ. ಎಲ್ಲೋದ್ರೂ ನಾವು ಪೇಷನ್ಸಿಂದ ಹೋಗ್ಬಿಟ್ಟು ಬರ್ತೀವಿ. ಒಂದೊಂದು ಹಂಗಲ್ಲ, ಹಂಗೆ ನಿಮ್ಗೊಂದು ಅಜ್ಜಿ ನೋಡಿ ಹೆಂಗೆ ಸುತ್ಕೊಂಡಿರೋದು ಕಾಣಿಸ್ತಾ ಇದೆಯಾ? ಆ್ಯಂಡ್ ನೋಡಿ ಎಲ್ಲ ಅರ್ಜೆಂಟಲ್ಲಿ ಓಡ್ತಾ ಬಿದ್ದೋರೆ. ಅದರಲ್ಲೂ ನಮ್ಮ ಮಮ್ಮಿ ಗುಂಡನ್ನು ಎತ್ಕೊಂಡು ಹೋಗ್ತೈತೆ. ನೀನೇ ಹೇಳ್ಬಿಡೋದು, ತಿರ್ಗೋ ಹೇಳು. ಈಗ ನೀನು ಹೇಳಿದ್ರೆ ಏನಾಗ್ಬಿಡುತ್ತೆ? ಟೆಂಪಲಲ್ಲಿ ಈ ಥರ ಸ್ಟೆಪ್ಸಲ್ಲೆಲ್ಲ ಕುತ್ಕೊಳ್ಳೋಕೆ ಎಷ್ಟೊಂದು ಸ್ಟೆಪ್ಸ್ ಐತಿ. ಕುತ್ಕೊಂಡು ಬರ್ಬೋದು. ಹೆಂಗೈತೆ ಮಗ ಆಂಟಿ? ಅಲ್ಲೊಂದು ಟೆಂಪಲ್ ಐತಲ್ಲ, ಅಲ್ಲೊಂದು ಟೆಂಪಲ್ ಇದೆ. ಇನ್ನು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಾಕಿದ್ದಾರೆ. ಮತ್ತು ಬೇರೆ ದೇವರೆಲ್ಲ ಇದೆ ಅನಿಸುತ್ತೆ. ಇವಾಗ ಟೈಮ್ ಆಯಿತು, ನಾವು ಹೋಗೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ನಾವು ಬೆಳಗ್ಗೆನೇ ಬರ್ತೀವಿ. ನೀವು ಖಂಡಿತವಾಗ್ಲೂ ಆ ದೇವಸ್ಥಾನದ ವಿಡಿಯೋ ಮಾಡ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಗ್ತಾಯಿತ್ತು ದೇವಸ್ಥಾನ. ನೆಕ್ಸ್ಟ್ ಟೈಮ್ ನೀವೆಲ್ಲರೂ ಬರಲೇಬೇಕು. ಈ ವಿಡಿಯೋ ನೋಡಿ ನಿಮ್ಗೆ ಬರಬೇಕು ಅಂತ ನಾವು ಹೇಳೋದಿಲ್ಲ, ನಿಮಗೆ ಅನಿಸುತ್ತೆ ಬರಲೇಬೇಕಂತ. ಬನ್ನಿ. ಸುಬ್ರಹ್ಮಣ್ಯ ದೇವರು ನಿಮಗೆಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ. ನಮಸ್ಕಾರ.